ನಗರದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಅತರ್ಕ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಾಗರಾಜಗೌಡ ಪಾಟೀಲ್ ಮಾತನಾಡಿ, ಅತರ್ಕ ಗ್ರಾಮದ ಸರ್ಕಾರಿ ಮಾದರಿ ಗಂಡು ಮಕ್ಕಳ ಶಾಲೆಯನ್ನು 1.5 ಕೋಟಿ ರೂಪಾಯಿನಲ್ಲಿ ಸಂಪೂರ್ಣ ನವೀಕರಣಗೊಳಿಸಲಾಗಿದೆ. ಜನಪ್ರಿಯ ವಿಜಯಪುರ ಸಂಸದರಾದ ರಮೇಶ್ ಜಿಗಜಿಣಗಿರವರು 1 ಕೋಟಿ ರೂಪಾಯಿ ಅನುದಾನ ನೀಡಿದ್ದಾರೆ. ಅತರ್ಕದ ಸರ್ಕಾರಿ ಶಾಲೆ ಬ್ರಿಟಿಷರ ಕಾಲದ ಕಟ್ಟಡವಾಗಿತ್ತು. ಕಳೆದ ಹಲವಾರು ವರ್ಷಗಳಿಂದ ಶಾಲೆಯ ಹಂಚಿನ ಮೇಲ್ಛಾವಣಿ ಸಂಪೂರ್ಣವಾಗಿ ಮುರಿದು ಮಕ್ಕಳು ಮತ್ತು ಶಿಕ್ಷಕರು ಆತಂಕದಲ್ಲೇ ಪಾಠ ಮಾಡುವಂತಿದ್ದರು. ಇದನ್ನು ಅರಿತ ಗ್ರಾಮಸ್ಥರೆಲ್ಲರೂ ಸೇರಿ ಒಟ್ಟಾಗಿ ಸಂಸದರಾದ ರಮೇಶ್ ಜಿಗಜಿಣಗಿ ಸಾಹೇಬರನ್ನು ಭೇಟಿ ಮಾಡಿ ಅನುದಾನ ನೀಡಿ ಸುಸಜ್ಜಿತ ಕಟ್ಟಡ ನಿರ್ಮಾಣಕ್ಕೆ ಮನವಿ ಮಾಡಿದ್ದೆವು. ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಸಂಸದರು 1 ಕೋಟಿ ರೂಪಾಯಿ ಅನುದಾನವನ್ನು ಶಾಲೆಯ ನವೀಕರಣಕ್ಕೆ ನೀಡಿದ್ದಾರೆ. ಇದರ ಜೊತೆಗೆ ಗ್ರಾಮ ಪಂಚಾಯತಿನಿಂದ ಕೂಡ 45 ಲಕ್ಷ ರೂಪಾಯಿ ಅನುದಾನವನ್ನು ನೀಡಿ ಅಭಿವೃದ್ಧಿಗೊಳಿಸಲಾಗಿದೆ. ಸಂಸದರು ನೀಡಿದ ಅನುದಾನದಲ್ಲಿ ಖಾಸಗಿ ಶಾಲೆಯನ್ನು ಮೀರಿಸುವ ಮಟ್ಟಿಗೆ ಸರ್ಕಾರಿ ಶಾಲೆ ಇದೀಗ ನಿರ್ಮಾಣವಾಗಿದೆ. ಹೈಟೆಕ್ ಕೊಠಡಿಗಳು, ಹೈಟೆಕ್ ಮೇಲ್ಛಾವಣಿ, ಹೈಟೆಕ್ ಫುಟ್ಪಾತ್ ಹಾಗೂ ಹೈಟೆಕ್ ಶೌಚಾಲಯ ಸೇರಿದಂತೆ ಬಾಸ್ಕೆಟ್ಬಾಲ್ ಮೈದಾನ, ಶಾಲೆಯ ಸುತ್ತಲೂ ಕಾಂಪೌಂಡ್ ನಿರ್ಮಾಣ ಮಾಡಲಾಗಿದೆ. ಇಡೀ ಜಿಲ್ಲೆಯಲ್ಲಿ ಇಷ್ಟೊಂದು ಸುಸಜ್ಜಿತ ಮಾದರಿ ಶಾಲೆ ಎಲ್ಲೂ ಇಲ್ಲದಂತೆ ನಿರ್ಮಿಸಲಾಗಿದೆ. ಅದಕ್ಕಾಗಿ ಗ್ರಾಮಸ್ಥರೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದರು. ಇಂಡಿ ತಾಲೂಕಿನ ಅತರ್ಕ ಗ್ರಾಮ ಇವತ್ತಿನ ಮಾಧ್ಯಮ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಹೋದರ ಸಮಾನರಾದ ಗಣಪತಿನ ಬಾಣಿಕೋಲ್ ಅವರು, ನಮ್ಮ ಸಹೋದರರಾದ ಪ್ರಕಾಶ್ ಹಿಟ್ನಳ್ಳಿ ಅವರು ಮತ್ತು ನಮ್ಮ ಇನ್ನೊಬ್ಬ ಸಹೋದರರಾದ ಶ್ರೀಶೈಲಣ್ಣ ನಾಗರಸರು, ನಾವೆಲ್ಲರೂ ಅತರ್ಕ ಗ್ರಾಮದವರು. ನಮ್ಮೂರಿನ ಹೆಮ್ಮೆಯ ಪುತ್ರ, ಈ ಜಿಲ್ಲೆಯಲ್ಲಿ ಒಂದು ಜಾತ್ಯತೀತ ಮನೋಭಾವವುಳ್ಳ ಒಬ್ಬ ರಾಜಕಾರಣಿ ಯಾರಾದ್ರಿಂದ ಅದು ಸಂಸದ ರಮೇಶ್ ಜಿಗಜಿಣಗಿ ಅಂತ ನಾವು ನಮ್ಮೂರಿನ ಒಂದು ಹೆಮ್ಮೆ ಎಂದು ಹೇಳ್ತೇವೆ. ಅವರು ಒಂದು ತಾವು ಕಲಿತ ಶಾಲೆಗೆ, ಅದು ಬ್ರಿಟಿಷರ ಕಾಲದ ಒಂದು ಕಟ್ಟಡ ಇತ್ತು. ಅದು ಇತ್ತೀಚಿನ ಒಂದು 10-15 ವರ್ಷದ ಅವಧಿಯೊಳಗೆ ಅದು ಸಂಪೂರ್ಣ ಶೀತಲಾವಸ್ಥೆಗೊಂಡು ವಿನಾಶದ ಅಂಚಿನತ್ತ ಹೊರಟಿತ್ತು. ನಮ್ಮ ಊರಿನ ಹಿರಿಯರು, ನಮ್ಮ ಊರಿನ ಎಲ್ಲ ಸಹೋದರರು ನಾವೆಲ್ಲ ಸೇರಿಕೊಂಡು ಸಂಸದ ರಮೇಶ್ ಜಿಗಜಿಣಗಿ ಸಾಹೇಬರ ಗಮನಕ್ಕೆ ಆ ವಿಷಯ ತಂದಕ್ರ ಪೂರಾ ಶಾಲಾ ಕಟ್ಟಡ ಹಾಳಾಗಿ ಹೊಂಟದ, ಅಲ್ಲಿ ಯಾರೂ ಮಕ್ಕಳು ಅಡ್ಮಿಷನ್ ಮಾಡಲಾಗ್ಯಾರ, ಎಲ್ಲ ಬೇರೆ ಕಡೆ ಹೊಂಟಾರ ಅಂತ ಹೇಳಿದ ಕೂಡಲೇ ಅತ್ಯಂತ ಕಳಕಳಿಯಿಂದ, ಅತ್ಯಂತ ಅವರು ತಮ್ಮ ಒಂದು ವಿಶೇಷ ಮುತುವರ್ಜಿ ವಹಿಸಿ, ತಮ್ಮ ಒಂದು ರಾಜಕಾರಣದ ಒಂದು ಪ್ರಭಾವವನ್ನು ಬಳಸಿ ಸುಮಾರು 1.5 ಕೋಟಿ ರೂಪಾಯಿಗಳ ಅನುದಾನವನ್ನು ಅದಕ್ಕೆ ಒದಗಿಸಿ ಲ್ಯಾಂಡ್ ಆರ್ಮಿ ಡಿಪಾರ್ಟ್ಮೆಂಟ್ ಮುಖಾಂತರ ಇವತ್ತೊಂದು ಕಟ್ಟಡದ ಹೇಗೆ ಮಾಡಿಟ್ಟಿದ್ದಾರೆ ಅಂದ್ರೆ, ನಮ್ಮ ವಿಜಯಪುರ ಜಿಲ್ಲೆಯೊಳಗೆ ಒಂದು ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಪ್ರಾಥಮಿಕ ಶಾಲೆ, ಒಂದು ಮಾದರಿ ಪ್ರಾಥಮಿಕ ಶಾಲೆ ಮಾಡಿಟ್ಟಾರ ತಂದು ಈ ಮೂಲಕ ತಮ್ಮ ಎಲ್ಲ ಪತ್ರಿಕಾ ಬಂಧುಗಳಿಗೆ ಹೇಳಕ್ಕೆ ನಾ ಇಚ್ಛೆ ಪಡ್ತೀನಿ. ಹ್ಯಾಗೆ ಕಾರ್ಯಕ್ರಮ ಮಾಡಕತ್ತೀವಪ್ಪ ಅಂದ್ರೆ, ನಾವು ಮಾನ್ಯ ಸಂಸದ ರಮೇಶ್ ಜಿಗಜಿಣಗಿ ಸಾಹೇಬರಿಗೆ ಹೋಗಿ ಭೇಟಿ ಕೊಟ್ಟು ಇಲ್ಲಿ ಸಾಹೇಬ್ರದು ಸಂಪೂರ್ಣ ನವೀಕರಣಗೊಂಡು ಇವತ್ತದು ಸುಸಜ್ಜಿತವಾದ ಒಂದು ಕಟ್ಟಡ, ಸುಸಜ್ಜಿತವಾದ ಒಂದು ಶಾಲಾ ಮೈದಾನ, ಕಂಪೌಂಡ್ ತಯಾರಾಗಿ ನಿಂತದ. ಆ ಕಾರಣಕ್ಕೆ ನಾವೊಂದು ನಿಮಗೊಂದು ಉಪಕಾರ ಸ್ಮರಣೆಯ ಕೆಲಸ, ಅಲ್ಲಿ ಕಲಿತ ಎಲ್ಲ ಹಳೆಯ ವಿದ್ಯಾರ್ಥಿಗಳ ಕೂಡಿಕೆ ಮಾಡಬೇಕಂತ ಯಾಕೆಂದ್ರೆ ನಮ್ಮಲ್ಲಿ ಒಂದು ವಿಚಾರದ ತಾವು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳೋದಕ್ರ ಸರಿ ಹಾಗಾಗತ್ತಂದು ಹೇಳಿ, ಈ ಜಿಲ್ಲೆಯೊಳಗೆ ಮತ್ತು ನಮ್ಮ ರಾಜ್ಯದೊಳಗೆ ಅಂದ್ರೆ ತಪ್ಪಿಲ್ಲ, ಸುಮಾರು ಒಂದು 70-75 ವರ್ಷಗಳ ಕಾಲ ಅಲ್ಲಿ ಏನು ಕಲಿತ ಎಲ್ಲ ವಿದ್ಯಾರ್ಥಿಗಳು, ಸಾಕಷ್ಟು ಜನ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಯಾರ, ದೊಡ್ಡ ದೊಡ್ಡ ಡಾಕ್ಟ್ರುಗಳಾಗ್ಯಾರ. ಮಾನ್ಯ ಸಂಸದ ರಮೇಶ್ ಜಿಗಜಿಣಗಿ ಸಾಹೇಬರು ಆ ಶಾಲೆಯ ಹಳೆ ಹೆಮ್ಮೆ ವಿದ್ಯಾರ್ಥಿ. ಅವರು ಈ ಜಿಲ್ಲೆಯ, ಈ ರಾಜ್ಯದ, ಈ ಕೇಂದ್ರದ ಮಾಜಿ ಸಚಿವರಾಗಿ, ರಾಜ್ಯದ ಸಚಿವರಾಗಿ, ನಾನಾ ಇಲಾಖೆಗಳ ಭಾಷೆ ಗೃಹ ಸಚಿವರಾಗಿ, ಸಮಾಜ ಕಲ್ಯಾಣ ಸಚಿವರಾಗಿ, ಆಮೇಲೆ ನಿವೃತ್ತ ಪೊಲೀಸ್ ಅಧಿಕಾರಿಗಳು, ದೊಡ್ಡ ದೊಡ್ಡ DYSP ರಿಟೈರ್ಡ್ ಆಗ್ಯಾರ ಆ ಶಾಲೆಯೊಳಗೆ. ಅವರೆಲ್ಲರನ್ನೂ ಅಲ್ಲಿ ಸೇರಿಸ್ಕೊಂಡು ಮಾರ್ಚ್ 3, 2024 ರವಿವಾರ ಮುಂಜಾನೆ 10:30 ಗಂಟೆಗೆ ಅವತ್ತಿನ ದಿನ ಕಾರ್ಯಕ್ರಮ ಹೇಗೆ ಮಾಡ್ಕೊತಿದ್ದೇವೆ ಅಂದ್ರೆ, ಅಲ್ಲಿ ನಮಗೆ ಇನ್ನೊಂದು ವಿಶೇಷ ಹೇಳ್ಬೇಕಪ್ಪ ಅಂದ್ರೆ, ಆ ಸ್ಕೂಲ್ನೊಳಗೆ ಏನು ನಮಗೆ ಈ 70 ವರ್ಷದ ಕಾಲ ಏನು ನಮ್ಗೆ ಅಲ್ಲಿ ಕಲಿಸಿದ ಸರ್ಕಾರಿ ಕನ್ನಡ ಗಂಡು ಕಲಿಸಿದ ಶಿಕ್ಷಕರನ್ನು ನಾವು ಇವತ್ತು ಅವರು ಅಲ್ಲಿ ಏನು ಕಲಿಸಿದವ್ರು ನಾನಾ ಬೇರೆ ಬೇರೆ ಊರುಗಳಿಗೆ ಹೋಗ್ಯಾರ. ಆದ್ರೆ ನಾವೆಲ್ಲರನ್ನೂ ಪ್ರಯಾಸಪಟ್ಟು ಅವರೆಲ್ಲರಿಗೂ ಆ ಕಾರ್ಯಕ್ರಮ ಕರೆಸಿ ನಾವು ವಿಶೇಷವಾಗಿ ಒಂದು ಗುರುವಂದನಾ ಕಾರ್ಯಕ್ರಮ ಮಾಡಿ ಅವ್ರಿಗೊಂದು ವಿಶೇಷ ಸನ್ಮಾನ ಮಾಡಿಕೊಡ್ಬೇಕಂತೇಳಿ ನಾವು ಅತರ್ಗಾಮದ ಹಮ್ಮಿಕೊಂಡೆವು. ಸುಮಾರು ಒಂದು 75-78 ಜನ ಶಿಕ್ಷಕರು ಅಲ್ಲಿ ಕಲಿಸಿದ್ದಾರೆ. ಒಂದು 36-37 ಜನ ಶಿಕ್ಷಕರು ಸ್ವರ್ಗ ಸೇರಿದ್ದಾರೆ. ನಮಗೆ ಇವತ್ತು ಸಂಪರ್ಕಕ್ಕೆ ಒಂದು 40 ಜನ ಶಿಕ್ಷಕರು ಸಿಕ್ಕಾರೆ. ಆ 40 ಜನ ಶಿಕ್ಷಕರನ್ನು ನಾವು ಸಂಪರ್ಕ ಮಾಡಿದಾಗ ಅವರು ಅತ್ಯಂತ ಖುಷಿಯಿಂದ ನಾವು ಕಲಿಸಿದ ಸ್ಕೂಲ
ಒಂದು ಇಂಥ ಒಂದು ಅಭೂತಪೂರ್ವ ಕಾರ್ಯಕ್ರಮ ಮಾಡಕತ್ತೀರಿ, ನಾವು ಅತ್ಯಂತ ಖುಷಿಯಿಂದ ಪಾಲ್ಗೊಳ್ತೇವೆ ಅಂತ ಹೇಳಿ ಎಲ್ಲರೂ ಆ ಕಾರ್ಯಕ್ರಮ ಬರ್ಲಕತ್ತಾರ. ಅವ್ರಿಗೆಲ್ಲರಿಗೂ ಸನ್ಮಾನ ಇಟ್ಕೊಂಡೆವು. ಮತ್ತು ಅಲ್ಲಿ ಕಲಿತ ಎಲ್ಲ ವಿದ್ಯಾರ್ಥಿಗಳು ಒಂದು ಕನಿಷ್ಠ ಒಂದು 3,000-4,000 ಜನ ಆಗ್ತಾರೆ. ಅವ್ರಿಗೆಲ್ಲರನ್ನೂ ಕರೆಸ್ಕಿಂದ ಏನದ ಕಾರ್ಯಕ್ರಮ ಇಟ್ಕೊಂಡೆವು. ಆ ಕಾರ್ಯಕ್ರಮದ ಒಂದು ವಿಶೇಷವಾಗಿ ಮಾನ್ಯ ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಎಂ ಬಿ ಪಾಟೀಲ್ ಸಾಹೇಬ್ರಿಗೂ ನಾವು ಹೋಗಿ ಭೇಟಿ ಕೊಟ್ಟು, ನೀವು ಬರ್ಬೇಕು ಸಾಹೇಬ್ರ ಆ ಕಾರ್ಯಕ್ರಮದ ಕೂಡಲೇ ಅವರು ಕಾರ್ಯಕ್ರಮ ಬರ್ಲಕ್ಕೆ ಒಪ್ಕೊಂಡಾರ. ಅವ್ರ ಟಿಪಿನೂ ಇವತ್ತು ನಿನ್ನೆ ಅಧಿಕೃತವಾಗಿ ಫೈನಲ್ ಆಗ್ಯಾರ. ಮತ್ತು ನಮ್ಮ ಸ್ಥಳೀಯ ಇಂಡಿ ಮತಕ್ಷೇತ್ರದ ಶಾಸಕರಾದ ಯಶವಂತರಾವ್ ಪಾಟೀಲರು ಆ ಕಾರ್ಯಕ್ರಮಕ್ಕೆ ಅತ್ಯಂತ ಖುಷಿಯಿಂದ ಒಪ್ಕೊಂಡಾರ. ಇಂಥ ಒಂದು ಕಾರ್ಯಕ್ರಮ ವಿಶೇಷ ಕಾರ್ಯಕ್ರಮ ಅಂತೇಳಿ ಮಾನ್ಯ ಸಂಸದರು, ಶಾಸಕರು ಮತ್ತು ಉಸ್ತುವಾರಿ ಸಚಿವರವನ್ನು ಒಳಗೊಂಡು ಆ ಕಾರ್ಯಕ್ರಮ ಒಂದು ಅತ್ಯಂತ ಯಶಸ್ವಿಯಾಗಿ ನಾವು ಮಾಡಿಕೊಳ್ಬೇಕಂತ ಇಚ್ಛೆಪಟ್ಟೆವು. ತಾವೆಲ್ಲ ಮಾಧ್ಯಮ ಬಂಧುಗಳು ಆ ಕಾರ್ಯಕ್ರಮಕ್ಕೆ ಬಂದು ಸಹಕರಿಸಬೇಕಾಗಿ ವಿನಂತಿ. ವಿಶೇಷವಾಗಿ ರಮೇಶ್ ಜಿಗಜಿಣಗಿ ಸಾಹೇಬರಿಗೆ ಒಂದು ಅಭಿನಂದನೆ ಇಟ್ಕೊಂಡೆವು. ಅವರು ತಮ್ಮ ಹುಟ್ಟೂರಿಗೆ ಭಯಂಕರ ದೊಡ್ಡ ಪ್ರಮಾಣದ ಕೊಡುಗೆ ಕೊಟ್ಟಾರ. ಅವರು ಇನ್ನೊಂದು ಹೇಳ್ಬೇಕಂತ ತಮಗೆಲ್ಲ ಗೊತ್ತಿದ್ದ ಪ್ರಕಾರ ನಾವು ಇವತ್ತು ಪ್ರೆಸ್ ಮೀಟ್ ಮಾಡಿಸೋದಕ್ಕೆ ಅವ್ರಿಗೆ ಗೊತ್ತಿಲ್ಲ. ಆದರೆ ನಾವು ನಮ್ಮೂರನ್ನವರ ಒಂದು ನಾವು ಮಾಡಬೇಕಂತಕ್ಕಿಂತ ಮಾಡ್ಲಿಕ್ಕತ್ತೇವೆ, ಖುಷಿಯಿಂದ ಮಾಡ್ಲಿಕ್ಕತ್ತೇವೆ. ಅವ್ರು ಎಂದೂ ಪ್ರಚಾರ ಪ್ರಿಯರಲ್ಲ, ಕೇವಲ ಕೆಲಸಗಾರರು. ನಾವು ಅವರ ಮಾಡಿದ ಒಂದು ಕೆಲಸಕ್ಕೆ ನಾವು ಒಂದು ಉಪಕಾರ ಸ್ಮರಣೆ ಕಾರ್ಯಕ್ರಮವನ್ನು ಇಟ್ಕೊಂಡೆವು. ತಾವೆಲ್ಲರೂ ಬಂದು ಅದನ್ನು ಯಶಸ್ವಿಗೊಳಿಸಬೇಕು. ಸರ್, ಮಾನ್ಯ ಸಚಿವರು ಎಂ ಬಿ ಪಾಟೀಲ್ ಸಾಹೇಬರು, ಯಶವಂತರಾಯಗೌಡರು, ಜಿಗಿನ್ ಸಾಹೇಬರು ಮತ್ತು ನಮ್ಮ ಇನ್ನೊಂದು ಆ ಶಾಲೆ ನಮಗೆ ಕಟ್ಟಡಕ್ಕೆ ಅಷ್ಟೊಂದು ನವೀಕರಣ ಅಂದ್ರೆ ಒಂದು ಹಳೆ ಕಟ್ಟಡವನ್ನು ಹೊಸ ರೂಪಕ್ಕೆ ತರ್ಲಕ್ಕ, ಹಳೆ ಕಟ್ಟಡ ನಾಶ ಮಾಡ್ಲಾರ್ನೆ ಅದಕ್ಕೆ ಹೊಸ ಕಟ್ಟಡ ರೂಪ ತರ್ಲಕ್ಕ ನಮಗೆ ಅತ್ಯಂತ ಸಹಕಾರ ಆದ ನಮ್ಮ ಹಿಂದಿನ ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ರಾಹುಲ್ ಶಿಂದೆ ಸಾಹೇಬರು ನಮಗೆ ಭಾಳ ಸಹಕಾರ ಮಾಡಿದರು. ಇವತ್ತು ಅವರು ಬೆಳಗಾವಿಗೆ ಹೋದ್ರು ಸಹಿತ ಅವ್ರಿಗೆ ನಾವು ಸಂಪರ್ಕ ಮಾಡ್ಕೊಂಡು ಹಿಂಗೆ ಸಾಹೇಬ್ರ ಕಾರ್ಯಕ್ರಮ ತೊಗೊಂಡೇವು. ಅವರು ಭಾಳ ಖುಷಿಯಿಂದ ನಾನು ಎಷ್ಟೊತ್ತಿದ್ರು ಕಾರ್ಯಕ್ರಮಕ್ಕೆ ಅಟೆಂಡ್ ಆಗ್ತೀನಿ ಅಂತ ರಾಹುಲ್ ಶಿಂದೆ ಸಾಹೇಬರು ಬರ್ತಾರೆ. ಮತ್ತು ಇವತ್ತಿನ CS ಸಾಹೇಬರು ಬರ್ತಾರೆ, ಇಲಾಖೆ ಅಧಿಕಾರಿಗಳು, ಶಿಕ್ಷಣ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಬರ್ತಾರೆ. ವಿಶೇಷವಾಗಿ ಅವತ್ತಿನ ಕಾರ್ಯಕ್ರಮದ ವಿಶೇಷಣೆ ಅಲ್ಲಿಯ ಶಾಲೆಯಲ್ಲಿ ಕಲಿತ ಹಳೆಯ ಹೆಮ್ಮೆಯ ವಿದ್ಯಾರ್ಥಿಗಳು ಮತ್ತು ಅಲ್ಲಿ ಕಲಿಸಿದ ನಮ್ಮ ಗುರುಗಳು. ಇದೇ ಅವತ್ತಿನ ವಿಶೇಷ. ಮೂರು 2024 ಅತರ ಗ್ರಾಮದಲ್ಲಿ ಶಾಲೆ ಉದ್ಘಾಟನಾ ಸಮಾರಂಭದ ನಿಮಿತ್ತ ಅಂಗವಾಗಿ ಪತ್ರಿಕಾ ಮಿತ್ರರಿಗೆ ಸ್ವಾಗತಿಸ್ತಾ, ಬಿಜಾಪುರ ಜಿಲ್ಲೆ ಹೆಮ್ಮೆ ಸಂಸದರಾಗಿರ್ತಕ್ಕಂಥ ಜಿಗಜಿಣಗಿ ಸಾಹೇಬರು ಒಂದು ಕಾರ್ಯನಿಮಿತ್ತ ಅಂಗವಾಗಿ ಬಹುಶಃ ಈ ಜಿಲ್ಲೆಯಲ್ಲಿ ಕನಿಷ್ಠ 10 ವರ್ಷ ಅವಧಿ ಮುಗಿದು ಬಳಿಕ ಸಾಕಷ್ಟು ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ. ಬಿಜಾಪುರ ಸೋಲಾಪುರ ರಾಷ್ಟ್ರೀಯ ಹೆದ್ದಾರಿ, ಇಂಡಿ ವಿಜಾಪುರ ಹೆದ್ದಾರಿ, ಓವರ್ ಬ್ರಿಡ್ಜ್, ರೈಲ್ವೆ ಓವರ್ ಬ್ರಿಡ್ಜ್ಗಳು, ಕೆರೆ ತುಂಬ ಯೋಜನೆಗಳು ಸಾಕಷ್ಟು ಈ ಜಿಲ್ಲೆಯಲ್ಲಿ ಕೆಲಸ ಆಗಿರ್ತವೆ. ಅದಕ್ಕೆ ನಾವು ಅತರ ಗ್ರಾಮದ ಹೆಮ್ಮೆ ವತಿಯಿಂದ ನಾವು ಹೇಳ್ತಾ ಇದ್ದೀವಿ. ಅದಕ್ಕೆ ತಾವೆಲ್ಲ ಪತ್ರಿಕೆ ಮಾಧ್ಯಮದ ಗೆಳೆಯರು ಶಾಲೆ ಉದ್ಘಾಟನೆಗೆ ತಾವು ಬರಬೇಕಂತೇಳಿ ತಮ್ಮಲ್ಲಿ ನಾನು ವಿನಂತಿಸ್ತೇನೆ. ಪಕ್ಷಾತೀತ ಜಾತ್ಯತೀತ ಅದ್ರಿ. ಅದು ಉಸ್ತುವಾರಿ ಸಚಿವರು ಎಂ ಬಿ ಪಾಟೀಲ್ ಸಾಹೇಬ್ರಿ, ಇಂಡಿ ಕ್ಷೇತ್ರ ಶಾಸಕರಂತ ಯಶವಂತರಾಯಗೌಡ ಪಾಟೀಲ್ ಏನ್ರಿ, ಇವತ್ತಿನ ಜಿಲ್ಲಾಧಿಕಾರಿಗಳು ಬೋಬಾಲನವರು, ಇವತ್ತಿನ CO ಸಾಹೇಬರು, ಹಿಂದಿನ ಏನ್ರಿ ಜಿಲ್ಲಾ ಪಂಚಾಯತಿ CO ಸಾಹೇಬರು, ಇವತ್ತು ಬೆಳಗಾವಕ್ಕೆ ವರ್ಗಾವಣೆ ಆಗಿ ಹೋಗಿರ್ತಕ್ಕಂಥ ರಾಹುಲ್ ಶಿಂದೆ ಅವರು, ಮತ್ತು ಆ ಶಾಲೆಯಲ್ಲಿ ಕಲಿತಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು, ಇನ್ನೊಬ್ಬರು KB ಒಬ್ಬರು ಅಧಿಕಾರಿಗಳು ಇದ್ದಾರೆ, ಪೊಲೀಸ್ ಅಧಿಕಾರಿಗಳು ಬಿ ಡಿ ಪಾಟೀಲ್ ಸಾಹೇಬರು, KB ಅಧಿಕಾರಿಗಳಾಗಿರ್ತಕ್ಕಂಥ ಗೊಟ್ಯಾಳ ಸಾಹೇಬರು, ಸಾಕಷ್ಟು ಮೇಲ ಅಧಿಕಾರಿಗಳಾಗಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಮತ್ತೆ ಶಾಸಕರ ಅಧ್ಯಕ್ಷತೆ ಮಾಡಿ ಜಿಲ್ಲಾ ಉಸ್ತುವಾರಿ ಬೇಕಲ್ರಿ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಬೇಕ್ರಿ, ಸ್ಥಳೀಯ ಶಾಸಕರು ಬೇಕಲ್ರಿ ಕಾರ್ಯಕ್ರಮ. ಅದಕ್ಕೆ ಮಾನ್ಯ ಸಂಸದರ ವಿಶೇಷ ಆ ಕಾರ್ಯಕ್ರಮ ಯಾಕಂದ್ರೆ ಗ್ರಾಮದ ಹೆಮ್ಮೆ ಪುತ್ರ ಅದಾರಂತ ಆ ಕಾರ್ಯಕ್ರಮದ ಕೇಂದ್ರ ಬಿಂದು ಅವರೇ ಅದ.
ಚುನಾವಣೆಗೂ ಈ ಕಾರ್ಯಕ್ರಮಕ್ಕೆ ಏನೂ ಸಂಬಂಧ ಇಲ್ಲ. ಇದು ನಾವು ಮಾಡಿದ್ರೆ ಇದು ನಾವು ಇದು ತಮ್ಮ ಜೊತೆ ನಾವು ಸಂದರ್ಶನ ಮಾಡ್ಲತ್ತ ತಮ್ಮ ಜೊತೆ ನಾವು ಮಾತಾಡೋದು ಏನೂ ಗೊತ್ತಿಲ್ರಿ. ಇದು ಅವ್ರಿಗೆ ಗೊತ್ತೈತ. ನಾವು ನಮ್ಮ ಹೆಮ್ಮೆಯಿಂದ ಮಾಡ್ಲಿತ್ತೇವೆ. ನಾವು ಅತರ ಗ್ರಾಮದ ಅತರ್ಗ ಊರ ಗೌರ್ಮೆಂಟ್ ಸ್ಕೂಲ್ ಐತಿ. ಅದ್ರ ಸಲುವಾಗಿ ಅದೊಂದು ಚಲೋ ಇದು ಮಾಡ್ಯಾರ್ರಿ, ಒಳ್ಳೇದು ಇದು ಮಾಡ್ಯಾರ ಸ್ಕೂಲ್ ಮಾಡಿ. ಅದ್ರ ಸಲುವಾಗಿ ನಾವು ಹೆಮ್ಮೆಯಿಂದ ಅವ್ರ ಸಲುವಾಗಿ ನಾವು ಹೇಳಕತ್ತೇವೆ ಸರ್. ಮತ್ತೆ ಏನು ಸಂಬಂಧ ಬರಲ್ಲ ಸರ್. ಪಾರ್ಟಿ ಎಲ್ಲ ಮಕ್ಕಳು ಅಲ್ಲಿ ಕಲಿಬೇಕಂತ ಎಲ್ಲರನ್ನೂ ತುಂಬ ಮಾಡ್ಬೇಕಂತ ಒಂದು ಉದ್ದೇಶ ಇದೆ. ಸ್ಕೂಲಿಗೆ ಸಹಾಯ ಮಾಡಿದ್ರೆ ಸಾಕಷ್ಟು ಕೆಲಸಗಳಾಗ್ಯಾರ. ಬಹುವಳಿ ಕುಡಿನೀರಿನ ಯೋಜನೆ ಆಗ್ಯದ್ರಿ ಅವ್ರ ಅನುದಾನದಾಗೆ. ಏನ್ ಇವತ್ತು ಬಿಜಾಪುರದಿಂದ ಇಂಡಿ ಹೈವೇ ರೋಡ್ ಆಲತ್ತದ್ರಿ ಅವ್ರ ಇದ್ರಾಗೆ. ಹಾ ರೀ, ಸಾಕಷ್ಟು ಅನುಕೂಲ ಕೊಡ್ತಾನ. ಏನ್ ಸಾಕಷ್ಟು ಕೆಲಸ ಆಗ್ಯಾವ್ರಿ. ಆ ಹೆಮ್ಮೆಯಿಂದ ಹೇಳತ್ತೀವ್ರಿ ನಾವು. ಪಿಯುಸಿ ಪಾಸ್ ಆದವರಿಗೆ ಇಲ್ಲಿದೆ ಸದಾವಕಾಶ. ಇನಾಮದಾರ್ ಫಾರ್ಮಸಿ ಕಾಲೇಜಿನಲ್ಲಿ 2023-24ನೇ ಸಾಲಿನ ಪ್ರವೇಶಾತಿಗಳು ಈಗಾಗಲೇ ಪ್ರಾರಂಭವಾಗಿದ್ದು ಕಡಿಮೆ ದರದಲ್ಲಿ ಪ್ರವೇಶ ಲಭ್ಯವಿದೆ. ಕಳೆದ ಸಾಲಿನ ಫಲಿತಾಂಶ 100ಕ್ಕೆ 100ರಷ್ಟಿದ್ದು ವಿದ್ಯಾರ್ಥಿನಿಯರಿಗಾಗಿ ವಸತಿ ಸೌಲಭ್ಯವಿದೆ. ವಿದ್ಯಾರ್ಥಿಗಳು ಈ ಅವಕಾಶದ ಸದುಪಯೋಗ ಪಡೆದುಕೊಳ್ಳಲು ಆದಷ್ಟು ಬೇಗ ಪ್ರವೇಶ ಪಡೆಯಬೇಕು. ಇನ್ನು ಕೇವಲ 10 ಸೀಟ್ಗಳು ಮಾತ್ರ ಖಾಲಿ ಇದ್ದು ಆಸಕ್ತಿ ಉಳ್ಳ ವಿದ್ಯಾರ್ಥಿಗಳು ಕೂಡಲೇ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು 4/3/2024ರಂದು ಕೊನೆಯ ದಿನವಾಗಿದೆ. ಹಾಗಾದ್ರೆ ಇನ್ನೇಕೆ ತಡ? 9538786786ಗೆ ಅಥವಾ 7338543124ಗೆ ಕರೆ ಮಾಡಿ ಇನ್ನಷ್ಟು ಮಾಹಿತಿಯೊಂದಿಗೆ ಹಿಂದೆ ಪ್ರವೇಶಾತಿ ಪಡೆಯಿರಿ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.